ಸರ್ ಹೋರಾಟ ಕೈಗೊಂಡಿದ್ದೀರಾ ನಿನ್ನೆಯ ಹಂತದಲ್ಲಿ? ನಿನ್ನೆ ದಿನ ಭಾರತೀಯ ಜನತಾ ಪಾರ್ಟಿ ಬಹಳ ಶಾಂತಿಯುತವಾಗಿ ಕಾಂಗ್ರೆಸ್ ಪಾರ್ಟಿ ರಾಹುಲ್ ಗಾಂಧಿ ವರ್ತನೆ ವಿರುದ್ಧ ಪ್ರತಿಭಟನೆ ನಾವು ಮಾಡ್ತಾ ಇದ್ವಿ. ಆದರೆ ಕಾಂಗ್ರೆಸ್ ಗುಂಡಾಗಳನ್ನ ಕಳಿಸಿ ನಮ್ಮ ಶಾಸಕರ ಮೇಲೆ ಬಿ.ಪಿ. ಹರೀಶ್ ಅವರು, ಅಶ್ವಥ್ ನಾರಾಯಣ್ ಅವರು, ನಮ್ಮ ಮುಖಂಡರ ಮೇಲೆ ಮೊಟ್ಟೆ ಎಸೆಯೋದ್ರ ಮೂಲಕ ಇವತ್ತು ಹಲ್ಲೆಯನ್ನು ಕೂಡ ಮಾಡಿದ್ದಾರೆ, ಅಪಮಾನ ಕೂಡ ಮಾಡಿದ್ದಾರೆ. ಹಾಗಾಗಿ ನಾವು ಇವತ್ತು ಪ್ರತಿಭಟನೆ ಮಾಡಿದ್ದೇವೆ. ಪೊಲೀಸ್ ಕಮಿಷನರ್ಗೆ ನಿನ್ನೆ ಕಂಪ್ಲೇಂಟನ್ನು ಕೂಡ ಕೊಟ್ಟಿದ್ದೇವೆ. ಯಾರಿಂತ ಗುಂಡಾಗಳಿದ್ದಾರೆ ಕಾಂಗ್ರೆಸ್ ಗುಂಡಾಗಳನ್ನ ಒದ್ದು ಒಳಗಾಕ್ಬೇಕು ಅನ್ನೋ ಆಗ್ರಹವನ್ನು ಮಾಡಿದ್ದೇವೆ. ಸೆಂಟ್ರಲ್ ಅಲ್ಲಿ ಆಗ್ತಿರೋ ಪ್ರತಿಭಟನೆ ಬಗ್ಗೆ ಏನ್ ಹೇಳ್ತೀರಾ ಸರ್? ದೆಹಲಿನಲ್ಲಿ ನೀಟ್ ವಿಚಾರದಲ್ಲಿ ಏನು ಪ್ರತಿಭಟನೆ ಮಾಡ್ತಾ ಇದ್ದಾರೆ, ಪ್ರತಿಭಟನೆ ಮಾಡೋದಕ್ಕೆ ಎಲ್ಲರೂ ಕೂಡ ಹಕ್ಕಿದೆ. ಆದರೆ ಆ ಪ್ರತಿಭಟನೆಯನ್ನ ದುರುಪಯೋಗ ಪಡಿಸ್ಕೊಂಡು ಈ ದೇಶದ ವಿರೋಧ ಪಕ್ಷಗಳು, ಕಾಂಗ್ರೆಸ್ ಪಕ್ಷವೂ ಸೇರಿದಂತೆ, ರಾಹುಲ್ ಗಾಂಧಿಯೂ ಸೇರಿದಂತೆ ಇವತ್ತು ಅದನ್ನ ದುರುಪಯೋಗ ಪಡಿಸ್ಕೊಂಡು ಇವತ್ತೊಂದು ಅರಾಜಕತೆ ಸೃಷ್ಟಿ ಮಾಡೋದಕ್ಕೆ ಇವತ್ತು ಕಾಂಗ್ರೆಸ್ ಪಕ್ಷ, ವಿರೋಧ ಪಕ್ಷಗಳು ಹೊರಟಿರ್ತಕ್ಕಂಥದ್ದು ಇದು ಖಂಡಿತ ಸರಿಯಲ್ಲ. ಈಗಾಗಲೇ ಕೇಂದ್ರ ಸರ್ಕಾರ ಪಾರ್ಲಿಮೆಂಟಲ್ಲಿ ನಾವು ಚರ್ಚೆ ಮಾಡೋದಕ್ಕೆ ತಯಾರಿದ್ದೇವೆ ಅಂತೇಳಿ ಈಗಾಗಲೇ ಅವ್ರಿಗೆ ವಿನಂತಿಯನ್ನು ಮಾಡಿದ್ರು ಕೂಡ ಚರ್ಚೆ ಮಾಡೋದಕ್ಕೆ ಇವತ್ತು ತಯಾರಿಲ್ಲ. ಇವತ್ತು ಕಪಟ ನಾಟಕವನ್ನು ಮಾಡ್ತಾ ಇದ್ದಾರೆ. ಹಾಗಾಗಿ ಇದನ್ನ ನಮ್ಮ ಕೇಂದ್ರ ವರಿಷ್ಠರು ನಿರ್ಧಾರ ಮಾಡ್ತಾರೆ.